ಯತೀಂದ್ರ ಅವರೇ, ಯಾರಿಗಾಗಿ ಇಷ್ಟು ಆಸ್ತಿಯನ್ನ ಮಾಡ್ತಿದ್ದೀರಿ? ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅನಧಿಕೃತವಾಗಿ ವರ್ಗಾವಣೆ ಸಚಿವರಾಗಿದ್ದಾರೆ ಎಂಬ ಆರೋಪವನ್ನ ಮಾಡಲಾಗಿದೆ. ಯತೀಂದ್ರ ಅವರೇ, ಯಾರಿಗಾಗಿ ನೀವು ಇಷ್ಟು ಆಸ್ತಿಯನ್ನ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅನಧಿಕೃತವಾಗಿ ವರ್ಗಾವಣೆ ಸಚಿವರು. ಯತೀಂದ್ರ ವರ್ಗಾವಣೆ ದಂಧೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಟ್ಟ ಹೆಸರು. ಅಪ್ಪಯ್ಯನ ಅಧಿಕಾರವನ್ನ ಯತೀಂದ್ರ ದುರುಪಯೋಗವನ್ನ ಮಾಡ್ಕೊಂಡಿದ್ದಾರೆ. ರಾಕೇಶ್ ಬದುಕಿದ್ರೆ ಸಿದ್ದರಾಮಯ್ಯ ತಲೆ ತಗ್ಗಿಸುವ ಸ್ಥಿತಿ ತರ್ತಾ ಇರಲಿಲ್ಲ. ಯತೀಂದ್ರ ವಿರುದ್ಧ ಹರಿಹಾಯ್ದ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ. ಮೈಸೂರು ಉಸ್ತುವಾರಿ ಸಚಿವರು ವರ್ಷದಲ್ಲಿ 3 ದಿನ ಮಾತ್ರ ಕಾಣ್ತಾರೆ ಅಷ್ಟೇ. ಇಡೀ ಮೈಸೂರು ನಗರದಲ್ಲಿ ಅಭಿವೃದ್ಧಿ ಎಂಬುದು ಸತ್ತು ಹೋಗಿದೆ. ವರ್ಗಾವಣೆ ದಂಧೆ ಮೈಸೂರಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಗಿದೆ. ಯತೀಂದ್ರ ಬಾಯಲ್ಲಿ ಒಂದಿನವಾದ್ರೂ ಅಭಿವೃದ್ಧಿ ಮಾತು ಬಂದಿದ್ಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು. ಆಕ್ರೋಶ ಭರಿತರಾದ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ, ಸಿಎಂ ಮೊದಲ ಪುತ್ರ ರಾಕೇಶ್ ರಿಂದ ಸಿದ್ದುಗೆ ಮುಜುಗರ ಆಗಿರಲಿಲ್ಲ. ರಾಜ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸೆಲ್ಸ್ ಟ್ಯಾಕ್ಸ್ ಕಡ್ಡಾಯವಾಗಿದೆ. ಇನ್ನು ಯತೀಂದ್ರ ಅವರೇ, ಯಾರಿಗಾಗಿ ಇಷ್ಟು ಆಸ್ತಿಯನ್ನ ಮಾಡ್ತಿದ್ದೀರಿ? ಮನೆ, ತೋಟ, ಆಸ್ತಿ ಎಲ್ಲಾ ಇದೆ, ಇನ್ನೇನ್ ಬೇಕು ನಿಮ್ಗೆ? ಎಲ್ಲರಿಗೂ ಗದರಿಸುವ ಸಿದ್ದರಾಮಯ್ಯಗೆ ಮಗನನ್ನ ಗದರಿಸಲು ಆಗ್ತಾ ಇಲ್ವಾ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲರಾದ ಪ್ರತಾಪ್ ಸಿಂಹ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು, ಯತೀಂದ್ರ ಅವರೇ, ಯಾರಿಗಾಗಿ ಇಷ್ಟು ಆಸ್ತಿಯನ್ನ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಇವತ್ತು ಅವರ ಪಕ್ಷದ ಹಿರಿಯ ನೇತಾರರುಗಳೇ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವರ ಪಕ್ಷದ ಶಾಸಕರು ಕೇಳಿದ್ರು ಕೂಡ ನಮ್ಮ ದೂರದ ಸ್ಟೇಷನ್ಗಳಲ್ಲೂ ಕೂಡ ಯತೀಂದ್ರ ಅವರ ಲೆಟರ್ ಮುಖಾಂತರವಾಗಿ ಪೋಸ್ಟಿಂಗ್ ಗಳಾಗ್ತಿದೆ ಅಂತೇಳಿ ಅವರು ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಅಂದ್ರೆ ಯತೀಂದ್ರ ಏನ್ ಮಾಡ್ತಿದ್ದಾರೆ ಕೇಳಿ ಒಬ್ಬ ಮೆಡಿಕಲ್ ಡಿಗ್ರಿ ಹೊಂದಿರುವಂತಹ ಒಬ್ಬ ವಿದ್ಯಾವಂತ, ಆದ್ರೆ ಅವರ ತಂದೆಗೆ ಯಾವ ರೀತಿ ಕೆಟ್ಟ ಹೆಸರನ್ನ ಇವರ ಟ್ರಾನ್ಸ್ಫರ್ ದಂಧದ ಮುಖಾಂತರ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಅವರ ರಾಜಕೀಯ ಜೀವನದಲ್ಲಿ ಯತೀಂದ್ರ ಅವರನ್ನ ಅಧಿಕಾರದ ಪಡಶಾಲೆಗೆ ಬಿಟ್ಕೊಂಡಾದ ನಂತರ ತಲೆ ತೆಗೆಸುವಂತಹ ಸ್ಥಿತಿಗೆ ಹೊರಟೋಗಿದ್ದಾರೆ. ಅವರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಹಿಂದೆ ರಾಕೇಶ್ ಅವರು ಬದುಕಿದ್ರು. ರಾಕೇಶ್ ಅವರು ಬದುಕಿರೋವರೆಗೂ ಕೂಡ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು 2 ಸಾರಿ ಉಪಮುಖ್ಯಮಂತ್ರಿ ಆಗಿದ್ರು. ಒಂದು ಸಾರಿ 2013ರಿಂದ 2018 ಅವರು ಮುಖ್ಯಮಂತ್ರಿ ಆಗಿದ್ರು. ಒಂದು ಸಾರಿನೂ ಕೂಡ ರಾಕೇಶ್ ಸಿದ್ದರಾಮಯ್ಯ ಅವರಿಂದಾಗಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗುವಂತ ಒಂದು ಸಂದರ್ಭನೂ ಕೂಡ ಬರಲೇ ಇಲ್ಲ. ಆದ್ರೆ ರಾಕೇಶ್ ಸಿದ್ದರಾಮಯ್ಯ ಇವತ್ತು ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ವ್ಯಕ್ತಿ ತೀರ್ಕೊಂಡಿರಬಾರ್ದಿತ್ತು. ಅವ್ರ ಅಪ್ಪಂಗೆ ಈ ರೀತಿ ಒಂದು ತಲೆ ತಗ್ಸುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತೇಳಿ ಸಾರ್ವಜನಿಕರಿಗೂ ಕೂಡ ಅನ್ಸಕ್ ಶುರುವಾಗಿದೆ. ಯಾಕಂದ್ರೆ ಅವ್ರು ಇಷ್ಟು ಅವರ ಅಧಿಕಾರಾವಧಿಯಲ್ಲಿ ರಾಕೇಶ್ ರಾಜಕಾರಣನೂ ನೋಡ್ಕೊಳ್ತಾ ಇದ್ರು, ಆದ್ರೆ ಅವ್ರ ಅಪ್ಪಂಗೆ ಕೆಟ್ಟ ಹೆಸರು ತರುವಂತ, ಅವ್ರ ಅಪ್ಪನಿಗೆ ಒಂದೇ ಒಂದು ಕಪ್ಪು ಚುಕ್ಕೆ ಬರುವಂತೆ ಯಾವತ್ತೂ ನಡ್ಕೊಂಡಿರ್ಲಿಲ್ಲ. ಯಾವುದೇ ಅವರು ಒಂದು ಹಗರಣಗಳಲ್ಲಿ ಸಿಕ್ಕಿ ಹಾಕುವಂತ ಒಂದು ಪರಿಸ್ಥಿತಿನ ತಂದೊಡ್ಡಿರ್ಲಿಲ್ಲ. ಯತೀಂದ್ರ ಅಂತೂ ಎಲ್ಲಾ ಟ್ರಾನ್ಸ್ಫರ್ ಗಳಿಗೂ ಕೂಡ ಕೈ ಹಾಕ್ತಾ ಇದ್ದಾರೆ. ಇವತ್ತು ಹೆಂಗಾಗಿದೆ ಅಂತಂದ್ರೆ, ಈ GST ನಲ್ಲಿ SGST ಅಂತ ಒಂದಿದೆ, ಅದು ಸ್ಟೇಟ್ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು, ಅದಿವತ್ತು SGST ಹೆಂಗಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಗೂಡ್ಸ್ ಅಂಡ್ ಸೇಲ್ಸ್ ಟ್ಯಾಕ್ಸ್ ಆಗಿದೆ ರಾಜ್ಯ ಮಟ್ಟದಲ್ಲಿ. ಇನ್ನು ಟ್ರಾನ್ಸ್ಫರ್ ವಿಚಾರಕ್ಕೆ ಬಂದ್ರೆ YST ಅಂತ ಹೇಳ್ಬಿಟ್ಟು ಯತೀಂದ್ರ ಸೇಲ್ಸ್ ಟ್ಯಾಕ್ಸ್. ಇಡೀ ರಾಜ್ಯದಲ್ಲಿ ವರ್ಗಾವಣೆ ದಂಧೆಯನ್ನ ನಡೆಸ್ತಾ ಇರುವಂತದ್ದು ಯತೀಂದ್ರ. ಅವರ ಅಪ್ಪಂಗೂ ಕೆಟ್ಟ ಹೆಸರು ತಗೊಂಡ್ಬರ್ತಾ ಇದ್ದಾರೆ. ಆದ್ರೆ ಯತೀಂದ್ರ ಯಾರಿಗೋಸ್ಕರ ಮಾಡ್ತಿದ್ರು ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ಯತೀಂದ್ರ ಅವರು ಯಾರಿಗೋಸ್ಕರ ಮಾಡ್ತಿದ್ರಿ? ಎಲ್ಲ ಕಡೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ, ಫಾರ್ಮ್ ಹೌಸ್ ಇದೆ, ಹೊಸ ಮನೆನೂ ಕಟ್ಟಿದಿರಿ, ನಿಮ್ಮ ಅಣ್ಣನ ಮಗನಿಗೆ ಅವರ ನಿಮ್ಮ ಅತ್ತಿಗೆನೂ ಕೂಡ ಮಾಡಿಟ್ಟಿದ್ದಾರೆ. ಯಾರಿಗೋಸ್ಕರ ಮಾಡ್ತಿದ್ರಿ ಯತೀಂದ್ರ? ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡುವಂತದ್ದು ಬಿಟ್ಟು ಇಡೀ ಕಾಂಗ್ರೆಸ್ ಶಾಸಕರುಗಳೇ ಇವತ್ತು ಮುನಿಸ್ಕೊಳ್ಳೋ ಲೆವೆಲ್ಗೆ ನೀವು ಟ್ರಾನ್ಸ್ಫರ್ ದಂಧೆಗೆ ಇಳಿದಿದ್ರಿ. ಸಿದ್ದರಾಮಯ್ಯನವರು ಎಲ್ಲರಿಗೂ ಗದರಿಸ್ತಿರಲ್ಲ ಸರ್, ನಿಮ್ ಮಗನ್ ಗದರ್ಸಕ್ಕಾಗಲ್ವಾ ಸರ್? ಎಲ್ಲ ಕೇಂದ್ರ ಸಚಿವಗೆ ಏಕವಚನದಲ್ಲಿ ಉಡಾಫೆಯಿಂದ ಮಾತಾಡ್ತೀರಿ. ನಿಮ್ ಮಗಂಗೆ ಇದೆಲ್ಲ ಮಾಡ್ತಿರೋದು, ನೀನೊಬ್ಬ ಮೆಡಿಕಲ್ ಡಿಗ್ರಿನ ಪಡ್ಕೊಂಡಿರೋಂತ ವ್ಯಕ್ತಿ, ನಿನ್ನಿಂದಾಗಿ ನನಗೆ ಈ ಸಮಸ್ಯೆ ಆಗ್ತಾ ಇದೆ, ನೀನ್ ಮನೆಯಲ್ಲಿ ತಪ್ಪಿಗೆ ಇರಪ್ಪ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳುವಂತದಿಲ್ವಲ್ಲ ಸರ್? ನಿಮ್ ದಾಡಸಿತನ ಎಲ್ಲೋಟೋಗಿದೆ ಸರ್ ನಿಮ್ದು. ಸರ್, ಮೂಡಾದಲ್ಲಿ ಇವತ್ತು ಅಂತ ಪ್ರಕರಣ ಆಯ್ತು, ಅದು ನಿಮ್ ಮಗನಿಂದ ದುರಾಸೆಗೋಸ್ಕರನೇ ಆಯ್ತು. ಯತೀಂದ್ರಯಿಂದಲೇ ಮುಜುಗರ ಒಳಗೋಗ್ಬೇಕಾಯ್ತು. ಆ ಸೈಟ್ ಅನ್ನ ಸರೆಂಡರ್ ಮಾಡಿರಿ. ಈಗ ನಾವು ಕಾನೂನು ಸಲಹೆಗಾರನ ನಾವು ಕನ್ಸಲ್ಟ್ ಮಾಡ್ತೀವಿ, ಅದನ್ನು ವಾಪಸ್ ತಗೊಳಕ್ಕೆ ನಾವು
ಪ್ರಯತ್ನ ಮಾಡ್ತೀವಿ ಅಂತ ಯತೀಂದ್ರ ಹೇಳ್ತಾರೆ. ಏನ್ ಸರ್ ನಿಮ್ಮ ಮಗನಿಗೆ ಇಷ್ಟೊಂದು ದುರಾಸೆ? ಸಿದ್ದರಾಮಯ್ಯನವ್ರಲ್ಲೇ ನಿಮ್ಮ ಹತ್ರ ಅಂತೂ ಈ ದುರಾಸೆನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಆದ್ರೆ ನಿಮ್ಮ ಮಗಗೆ ಎಂತ ದುರಾಸೆ, ಎಲ್ಲದರಲ್ಲೂ ಬಾಚ್ಕೊಳ್ಳುವಂತ ಸ್ವಭಾವ ಇದೆಯಲ್ಲ, ದಯವಿಟ್ಟು ಇದನ್ನ ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ಸಚಿವರೇ 5 ಟರ್ಮ್ ಗೆದ್ದಿರುವಂತರು ಮಾಜಿ ಸಚಿವರಾಗಿರುವಂತ ತನ್ವೀರ್ ಸೇಠ್ ಅವರೇ ನೊಂದ್ಕೊಂಡಿದ್ದಾರೆ ಅಂತಂದ್ರೆ ನೀವು ಪರಿಸ್ಥಿತಿ ಎಷ್ಟು ಉಲ್ಬಣವಾಗಿದೆ, ಒಳಗಡೆ ಯಾವ ರೀತಿ ಬೇಗುದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯತೀಂದ್ರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಬ್ಬ ಎಜುಕೇಟೆಡ್ ಪರ್ಸನ್ ಮೈಸೂರಿನಲ್ಲಿ ಅವ್ರ ಅಪ್ಪನೇ ಮುಖ್ಯಮಂತ್ರಿ ಆಗಿದ್ದಾರೆ, ಮೈಸೂರು ಅಭಿವೃದ್ಧಿಗೆ ಅವರೊಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಒಬ್ಬ ಡಾಕ್ಟರ್ ಆಗಿ KR ಹಾಸ್ಪಿಟಲ್ಗೋಸ್ಕರ ಅಲ್ಲಿಗೂ ಏನು ಮಾಡ್ಲಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೆಂಟಿನರಿ ಸೆಲೆಬ್ರೇಷನ್ ಆಯ್ತು, ಅಲ್ಲೂ ಕೂಡ ಇನ್ವಾಲ್ವ್ ಆಗ್ಲಿಲ್ಲ. ಬರೀ ಎಲ್ಲಾ ಕಡೆನೂ ಟ್ರಾನ್ಸ್ಫರ್ ದಂದ, ಎಲ್ಲ ಕಡೆ ಕಮಿಷನ್ ದಂದ ಬಿಟ್ರೆ ಏನ್ ಮಾಡ್ತಾ ಇದ್ದೀರಿ? ಇನ್ನ ನಮ್ಮ ಮೈಸೂರಿಗೆ ಇನ್ನೊಬ್ರು ಉಸ್ತುವಾರಿ ಸಚಿವರು ಇದ್ದಾರೆ, ವರ್ಷದಲ್ಲಿ 3 ಸಾರಿ ಅವರು ಒಂದು ಇಂಡಿಪೆಂಡೆನ್ಸ್ ಡೇ ಬರ್ತಾರೆ, ಬಾವುಟ ಹಾರಿಸ್ತಾರೆ, ಹಾಗೆ ರಿಪಬ್ಲಿಕ್ ಡೇ ಬರ್ತಾರೆ, ಬಾವುಟ ಹಾರಿಸ್ತಾರೆ. ಅದು ಬಿಟ್ರೆ ದಸರಾ ಬಂತು ಅಂತ ಹೇಳ್ಕೊಂಡ್ರೆ ಎಲ್ಲಾ ಒಂದ್ ಸರ್ಕಲ್ ಗಳಲ್ಲಿ ಹೋಗ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ನ ಪೀಠಿಕೆ ಇಟ್ಕೊಂಡ್ಬಿಟ್ಟು ಅದನ್ನ ಸಭೆ ಸಮಾರಂಭದಲ್ಲಿ ಓದಿಸ್ತಾರೆ. ಬಿಟ್ರೆ ಡೆವಲಪ್ಮೆಂಟ್ ಅಂತ ಏನು ಆಗ್ತಾ ಇಲ್ಲ. ಇಡೀ ಮೈಸೂರು ಈ ಭಾಗದವರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಅಭಿವೃದ್ಧಿ ಅನ್ನೋದು ಸತ್ತೋಗ್ಬಿಟ್ಟಿದೆ. ಇಡೀ ಮೈಸೂರು ಸಫರ್ ಆಗ್ತಾ ಇದೆ. ಯಾವ ಕಾಮಗಾರಿಗಳು ಆಗ್ತಾ ಇಲ್ಲ, ಯಾವ ರಸ್ತೆಗಳು ಕೂಡ ಸರಿ ಇಲ್ಲ, ಎಲ್ಲ ಗುಂಡಿ ಬಿದ್ದೋಗಿದಾವೆ. ಆದ್ರೆ ಟ್ರಾನ್ಸ್ಫರ್ ದಂಧ ಮಾತ್ರ ಯತೀಂದ್ರ ಅವರ ಮುಖಾಂತರವಾಗಿ ಬಹಳ ಸಾಂಗವಾಗಿ ನಡೀತಾ ಇದೆ. ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ. ಟ್ರಾನ್ಸ್ಫರ್